ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ರಾಜ್ಯಾದ್ಯಂತ ಭಾನುವಾರದ ಲಾಕ್ಡೌನ್, ವಾಣಿಜ್ಯ ವಹಿವಾಟು, ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತ. ರಾಜ್ಯದಲ್ಲಿ ಕೋವಿಡ್-19 ಸೋಂಕು ಸಮೀಕ್ಷೆ ಆರಂಭ, ಆತಂಕ ನಿಗ್ರಹಿಸಿ ಎಚ್ಚರಿಕೆ ಮುಂಜಾಗ್ರತೆ ವಹಿಸುವುದು ಅಗತ್ಯ. ಡಾ ಕೆ ಸುಧಾಕರ್. ಪ್ರಧಾನಿ ನೇತೃತ್ವದಲ್ಲಿ ಕೋವಿಡ್ ವಿರುದ್ಧ ಸಮರ್ಥ ಹೋರಾಟ, ಹೆಚ್ಚಿನ ಜೀವಹಾನಿ ತಡೆಯುವಲ್ಲಿ ಮಹತ್ವದ ಹೆಜ್ಜೆ. ಅಮಿತ್ ಶಾ. ಸುಸ್ಥಿರ ಇಂಧನ ಬಳಕೆಯಿಂದ ಹವಾಮಾನ ವೈಪರೀತ್ಯ ನಿಗ್ರಹ, ಅವಕಾಶಗಳ ಸದ್ಬಳಕೆಗೆ ಭಾರತದ ಸ್ಪಷ್ಟ ಮಾರ್ಗಸೂಚಿ. ಧರ್ಮೇಂದ್ರ ಪ್ರಧಾನ್. ವಾರ್ತೆಗಳ ವಿವರ. ಕೊರೋನಾ ಸೋಂಕು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಭಾನುವಾರಗಳಂದು ಸಂಪೂರ್ಣ ಲಾಕ್ಡೌನ್ ಘೋಷಿಸಲಾಗಿದ್ದು, ಎರಡನೇ ಭಾನುವಾರವಾದ ಇಂದು ರಾಜ್ಯದ ಪ್ರಮುಖ ನಗರಗಳಲ್ಲಿ ಸಾರಿಗೆ ಸೇವೆ ಸೇರಿದಂತೆ ಬಹುತೇಕ ವಾಣಿಜ್ಯ ಚಟುವಟಿಕೆಗಳು ಸಂಪೂರ್ಣ ಸ್ಥಗಿತಗೊಂಡಿವೆ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ರಾತ್ರಿ 8 ಗಂಟೆಯಿಂದಲೇ ಕರ್ಫ್ಯೂ ಮಾದರಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದು, ವಾಣಿಜ್ಯ ವಹಿವಾಟುಗಳು ಸಂಪೂರ್ಣ ಸ್ತಬ್ಧಗೊಂಡಿವೆ. ಸಾರಿಗೆ ಸಂಚಾರ ಬಂದ್ ಆಗಿದ್ದು, ರಸ್ತೆಗಳಲ್ಲಿ ವಾಹನ ಸಂಚಾರ ಅತಿ ವಿರಳವಾಗಿದೆ. ಪ್ರಮುಖ ಮೇಲ್ಸೇತುವೆಗಳನ್ನು ಮುಚ್ಚಲಾಗಿದ್ದು, ಅತ್ಯಗತ್ಯ ವಸ್ತು ಹಾಗೂ ಸೇವೆಗಳಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಪ್ರಮುಖ ವೃತ್ತಗಳಲ್ಲಿ ಪೊಲೀಸರು ವ್ಯಾಪಕ ಕಣ್ಗಾವಲು ವಹಿಸಿದ್ದಾರೆ. ನಾಳೆ ಬೆಳಗ್ಗೆ 5 ಗಂಟೆಯವರೆಗೆ ನಿರ್ಬಂಧ ಮುಂದುವರಿಯಲಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕರ್ಫ್ಯೂ ಮಾದರಿಯ ನಿಷೇಧಾಜ್ಞೆ ಜಾರಿಯಲ್ಲಿದ್ದು, ಜನನಿಬಿಡ ಪ್ರದೇಶಗಳಾದ ಕೆಆರ್ ವೃತ್ತ, ದೇವರಾಜ ಅರಸು ರಸ್ತೆ, ಸಯ್ಯಾಜಿರಾವ್ ರಸ್ತೆ, ಅಶೋಕ ರಸ್ತೆ, ಕೇಂದ್ರ ಬಸ್ ನಿಲ್ದಾಣ, ದೇವರಾಜ ಮಾರುಕಟ್ಟೆಗಳಲ್ಲಿ ಜನರ ಸಂಚಾರ ವಿರಳವಾಗಿದೆ. ಅಂಗಡಿ ಮುಂಗಟ್ಟುಗಳು ಸಂಪೂರ್ಣ ಬಂದ್ ಆಗಿದ್ದು, ವಾಣಿಜ್ಯ ಚಟುವಟಿಕೆಗಳು ಸ್ತಬ್ಧಗೊಂಡಿವೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ನಿವಾಸಿ ಬದ್ರಿ, ಸರ್ಕಾರದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರಿಂದ ಸೋಂಕು ನಿಯಂತ್ರಣ ಸಾಧ್ಯವಾಗಲಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಸಹಕರಿಸುವುದು ಅಗತ್ಯ ಎಂದರು. ಈ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಆದಷ್ಟು ಕಮ್ಮಿ ಜನ ಓಡಾಡಿ ಸರ್ಕಾರ ಏನು ಗೈಡೆನ್ಸ್ ಕೊಟ್ಟಿದೆ ಅದನ್ನ ಪಾಲಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಎಲ್ಲ ಜನ ಏನು ಸರ್ಕಾರ ಆದೇಶ ಇದೆ ಅದನ್ನ ಪಾಲನೆ ಮಾಡಬೇಕು. ಜೊತೆಗೆ ಈ ಒಂದು ಏನು ಆದೇಶ ಕೊಟ್ಟಿದ್ದಾರೆ ಅದನ್ನ ಚಾಚು ತಪ್ಪದೆ ಎಲ್ಲರೂ ಪಾಲಿಸೋಣ ಅಂತ ನನ್ನ ಅಭಿಪ್ರಾಯ. ವಿಜಯಪುರದಲ್ಲೂ ಲಾಕ್ಡೌನ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ವಾಹನ ಸಂಚಾರ ಹಾಗೂ ವಾಣಿಜ್ಯ ವಹಿವಾಟು ಬಹುತೇಕ ಸ್ತಬ್ಧಗೊಂಡಿದೆ. ಚೆಕ್ಪೋಸ್ಟ್ಗಳಲ್ಲಿ ವಾಹನ ತಪಾಸಣೆ ನಡೆಸಲಾಗುತ್ತಿದ್ದು, ಅನಗತ್ಯವಾಗಿ ಸಂಚರಿಸುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ. ರಾಜ್ಯದಲ್ಲಿ ಕೊರೋನಾ ಸೋಂಕು ತೀವ್ರಗತಿಯಲ್ಲಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಾಳೆ ಎಲ್ಲಾ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅವರು ಜಿಲ್ಲೆಗಳಲ್ಲಿ ಕೋವಿಡ್-19 ನಿಯಂತ್ರಣಕ್ಕೆ ಕೈಗೊಂಡಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆಯುವುದು ಸೇರಿದಂತೆ ಸೋಂಕು ತಡೆಗಟ್ಟಲು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಈ ಮಧ್ಯೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ತಮ್ಮ ನಿವಾಸದಲ್ಲಿ ಕೋವಿಡ್-19 ನಿಯಂತ್ರಣ ಕುರಿತು ಬೆಂಗಳೂರು ನಗರದಲ್ಲಿ ಕೈಗೊಂಡಿರುವ ಕ್ರಮಗಳ ಕುರಿತು ಚರ್ಚಿಸಿದರು. ಸಚಿವ ಆರ್ ಅಶೋಕ, ರಾಜಕೀಯ ಕಾರ್ಯದರ್ಶಿ ಶಂಕರಗೌಡ ಪಾಟೀಲ್, ಪಾಲಿಕೆ ಆಯುಕ್ತ ಬಿಎಚ್ ಅನಿಲ್ ಕುಮಾರ್ ಮತ್ತಿತರರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ, ಕೊರೋನಾ ಸೋಂಕು ತಡೆಗಟ್ಟಲು ನಾವು ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿದ್ದು, ಕೈಗಳನ್ನು ಸ್ವಚ್ಛಗೊಳಿಸುವುದು, ಮಾಸ್ಕ್ ಧರಿಸುವುದರ ಜೊತೆಗೆ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳೋಣ. ನಮ್ಮ ಸುರಕ್ಷತೆ ನಮ್ಮ ನಡವಳಿಕೆಯನ್ನು ಅವಲಂಬಿಸಿದೆ. ಕೊರೋನಾ ಹಿಮ್ಮೆಟ್ಟಿಸೋಣ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಯಲಹಂಕ ವಾರ್ಡ್ನಲ್ಲಿ ಬೂತ್ ಮಟ್ಟದ ಕೋವಿಡ್-19 ಸೋಂಕು ಸಮೀಕ್ಷೆ ನಡೆಸುವ ಕಾರ್ಯಪಡೆಗೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಇಂದು ಚಾಲನೆ ನೀಡಿದರು.
ಬಳಿಕ ಅವರು ಸಮೀಕ್ಷೆ ವೇಳೆ ಕಾರ್ಯಪಡೆ ಕೈಗೊಳ್ಳಬೇಕಾದ ಕಾರ್ಯಗಳ ಕುರಿತು ವಿವರಿಸಿ ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಜನರಲ್ಲಿ ಭಯದ ವಾತಾವರಣ ಮೂಡಿದೆ. ಆದರೆ ಆತಂಕ ಪಡುವ ಅಗತ್ಯವಿಲ್ಲ. ಬದಲಿಗೆ ಎಚ್ಚರಿಕೆ ಹಾಗೂ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾದ ಅವಶ್ಯಕತೆ ಇದೆ. ಲಸಿಕೆ ಸಿಗುವವರೆಗೂ ಜನರು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸುವುದು ಅಗತ್ಯ ಎಂದು ಪ್ರತಿಪಾದಿಸಿದರು. ಸಿಕ್ಕುವವರೆಗೂ ಕೂಡ ಇದರಿಂದ ನಾವು ದೂರ ಇರಬೇಕಾಗಿದೆ. ಈ ವೈರಾಣು ಹೇಗೆ ಅಂದ್ರೆ ಇದರ ತೀವ್ರತೆ ಕಡಿಮೆ ಇದೆ. ಬೇರೆ ಬೇರೆ ವೈರಾಣುಗಳಿಗೆ ಹೋಲಿಕೆ ಮಾಡಿದಾಗ ಸಾಮಾನ್ಯವಾಗಿ ನಾನು ಕ್ಷಯದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಟ್ಯೂಬರ್ಕ್ಯುಲೋಸಿಸ್ ನಮಗೆಲ್ಲ ಗೊತ್ತಿದೆ. ಅದು ಕೋವಿಡ್ ಸೋಂಕಿತ ವ್ಯಕ್ತಿಗಳಿಗೆ ಮನೆಯಲ್ಲಿಯೇ ಚಿಕಿತ್ಸೆ ನೀಡುವ ಕುರಿತಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ನಿರ್ದೇಶನಾಲಯ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಮನೆಯಲ್ಲಿ ಸೋಂಕಿತ ವ್ಯಕ್ತಿ ಚಿಕಿತ್ಸೆ ಪಡೆಯುವಂತಿದ್ದರೆ ಗಾಳಿ ಬೆಳಕಿನ ವ್ಯವಸ್ಥೆ ಇರುವ ಪ್ರತ್ಯೇಕ ಕೋಣೆ ಇರಬೇಕು. ಆ ವ್ಯಕ್ತಿ ವೃದ್ಧರು ಮತ್ತು ಇತರೆ ಕಾಯಿಲೆಯಿಂದ ಬಳಲುತ್ತಿರುವವರಿಂದ ದೂರವಿರಬೇಕು. ಅಂತಹ ಮನೆಗೆ ಹೋಮ್ ಐಸೋಲೇಷನ್ ನೋಟಿಸ್ ಅಂಟಿಸಲಾಗುವುದು. 17 ದಿನಗಳ ಕಾಲ ಚಿಕಿತ್ಸೆ ಪಡೆಯಬೇಕಾಗಿದ್ದು ಅಂತಹ ಸೋಂಕಿತ ವ್ಯಕ್ತಿಯ ಕೈಗೆ ಮುದ್ರೆ ಹಾಕಲಾಗುವುದು. ಪ್ರತಿದಿನ ಅಂಥವರ ಚಿಕಿತ್ಸೆ ಹಾಗೂ ನಿಗಾ ವಹಿಸಲು ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಲಾಗಿದೆ. ಈ ನಿಯಮಗಳನ್ನು ಕೋವಿಡ್ ಸೋಂಕಿತ ವ್ಯಕ್ತಿ ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ, ಜಿಲ್ಲಾ ಹಾಗೂ ಬ್ಲಾಕ್ ಮಟ್ಟದ ಸಮಿತಿಗಳ ಪದಾಧಿಕಾರಿಗಳ ಬದಲಾವಣೆ ಸದ್ಯಕ್ಕಿಲ್ಲ. ಪಕ್ಷದಲ್ಲಿ ಒಗ್ಗಟ್ಟು ಮೂಡಿಸಲು ಹಾಗೂ ಬೂತ್ ಮಟ್ಟದ ಸಮಿತಿ ರಚನೆಗೆ ಮೊದಲ ಆದ್ಯತೆ ಎಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಕೋವಿಡ್ ವಿಚಾರದಲ್ಲಿ ಜನರಿಗೆ ಸಹಾಯ ಮಾಡಲು ಪಕ್ಷ ಕಾರ್ಯಕ್ರಮ ರೂಪಿಸುತ್ತಿದೆ. ಅದರಲ್ಲಿ ಎಲ್ಲಾ ಕಾರ್ಯಕರ್ತರು ಕೈಜೋಡಿಸಬೇಕು ಎಂದರು. ಸದ್ಯಕ್ಕೆ ರಾಜ್ಯ ಹಾಗೂ ಬ್ಲಾಕ್ ಮಟ್ಟದ ಸಮಿತಿಗಳ ಪದಾಧಿಕಾರಿಗಳ ಬದಲಾವಣೆ ಆಲೋಚನೆ ಇಲ್ಲ. ಆ ಬಗ್ಗೆ ಯಾರಾದರೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿದರೆ ಅಂಥವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು. ಆ ಕೆಲಸದಲ್ಲಿ ಇವತ್ತು ಮುಂದೆ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ. ಕೋವಿಡ್ ವಿಚಾರದಲ್ಲಿ ನಮ್ಮ ಜನರಿಗೆ ಸಹಾಯ ಮಾಡುವಂಥ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಆದ್ದರಿಂದ ಹೊಸ ಬದಲಾವಣೆ, ಹೊಸಬರನ್ನ ನೇಮಕ ಮಾಡೋದು, ತೆಗೆಯೋದು ಈ ಯಾವುದು ಕೂಡ ನಮ್ಮಲ್ಲಿ ಆಲೋಚನೆ ಇಲ್ಲ. ಯಾರು ಹೇಳಿಕೆಗಳನ್ನು ಕೊಟ್ಟು ಯಾರು ಸೋಷಿಯಲ್ ಮೀಡಿಯಾನಲ್ಲಿ ತಮ್ಮದೇ ಆದಂಥ ಒಂದು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರೆ ನಾನು ಶಿಸ್ತಿನ ಕ್ರಮವನ್ನು ಅನಿವಾರ್ಯವಾಗಿ ಕೈಗೊಳ್ಳಬೇಕಾಗ್ತದೆ. ಇದು ತಮ್ಮೆಲ್ಲರೂ ಕೂಡ ಎಚ್ಚರಿಕೆ ಅಂತಾರು ಗಮನದಲ್ಲಿಟ್ಕೊಳ್ಳಿ, ಮನವಿ ಅಂತಾರು ಗಮನದಲ್ಲಿಟ್ಕೊಳ್ಳಿ. ದೇಶದಲ್ಲೇ ಅತಿದೊಡ್ಡ ಕೋವಿಡ್ ಆರೈಕೆ ಕೇಂದ್ರ ಬೆಂಗಳೂರಿನ ನೆಲಮಂಗಲ ಬಳಿಯ ಬಿಐಇಸಿಯಲ್ಲಿ ನಿರ್ಮಾಣವಾಗುತ್ತಿದ್ದು ಶೀಘ್ರದಲ್ಲೇ ಸೋಂಕಿತರ ಚಿಕಿತ್ಸೆಗೆ ಅಣಿಗೊಳ್ಳುತ್ತಿದೆ. 59 ಎಕರೆ ವಿಸ್ತೀರ್ಣವುಳ್ಳ ಬಿಐಇಸಿ ಕೇಂದ್ರದಲ್ಲಿನ 5 ಬೃಹತ್ ಕೊಠಡಿಗಳಲ್ಲಿ ಚಿಕಿತ್ಸೆಗೆ ಹಲವು ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದ್ದು ಬಹುತೇಕ ಕಾರ್ಯ ಈಗಾಗಲೇ ಪೂರ್ಣಗೊಂಡಿದೆ. 10,000ಕ್ಕೂ ಹೆಚ್ಚು ಸೋಂಕಿತರಿಗೆ ಚಿಕಿತ್ಸೆ ನೀಡಲು ರೋಬೋಟ್ಗಳನ್ನು ಬಳಕೆ ಮಾಡಿಕೊಳ್ಳಲು ನಿರ್ಧರಿಸಲಾಗಿದೆ. ಪ್ರಾಯೋಗಿಕವಾಗಿ 4 ರೋಬೋಟ್ಗಳನ್ನು ಬಳಸಿಕೊಳ್ಳಲು ತೀರ್ಮಾನಿಸಲಾಗಿದ್ದು ಹಿರಿಯ ವೈದ್ಯಕೀಯ ತಜ್ಞರಾದ ಡಾ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವುಗಳ ಕಾರ್ಯವೈಖರಿಯ ಪ್ರಾತ್ಯಕ್ಷಿಕೆಯನ್ನು ಪರಿಶೀಲಿಸಲಾಯಿತು. ನುರಿತ ತಂತ್ರಜ್ಞರು ನಿಗದಿತ ಪ್ರದೇಶದಿಂದಲೇ ರೋಬೋಟ್ನ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುತ್ತಾರೆ. ಪ್ರತಿ ಸೋಂಕಿತರ ಹಾಸಿಗೆ ಬಳಿ ತೆರಳಲು ವ್ಯವಸ್ಥೆ ಮಾಡಲಾಗಿದ್ದು ಅಗತ್ಯವಿರುವ ಔಷಧಿ ಪೂರೈಕೆ ಸೇರಿದಂತೆ ಆಮ್ಲಜನಕ ಪ್ರಮಾಣದ ಕುರಿತು ಮಾಹಿತಿಯನ್ನು ಖಾತರಿಪಡಿಸಿಕೊಳ್ಳುತ್ತವೆ. ಇದರಿಂದ ವೈದ್ಯರು, ದಾದಿಯರು ಸೋಂಕಿತರ ಬಳಿ ಪದೇ ಪದೇ ಹೋಗುವುದನ್ನು ತಪ್ಪಿಸಬಹುದಾಗಿದೆ. ಈ ಮಧ್ಯೆ ಸೋಂಕಿತರ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ದಿನಪತ್ರಿಕೆ, ಟಿವಿ, ಗ್ರಂಥಾಲಯ, ಒಳಾಂಗಣ ಕ್ರೀಡಾಂಗಣದ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಡಾ ಸೈಯದ್ ಅಹ್ಮದ್, ಬಿಐಇಸಿ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲು ಉತ್ತಮ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದರಿಂದ ವೈದ್ಯರಿಗೆ, ಸೋಂಕಿತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದರು. ಒಂದು ಒಳ್ಳೆ ರೀತಿಯಾಗಿ ಅವ್ರ ಜವಾಬ್ದಾರಿನ ಗವರ್ಮೆಂಟ್ ಹೆಂಗೆ ಹೇಳುತ್ತೆ ಅದನ್ನ ನಡ್ಸ್ಕೊಂಡು ಹೋದ್ರೆ ಕಮ್ಯುನಿಟಿ ಲೆವೆಲ್ಗೆ ತಡಿಬಹುದು. ಒಂದು ಕೇಸಸ್ ಜಾಸ್ತಿ ಆದರೆ ಇಲ್ಲಿ ಹೆಂಗೋ ಡಾಕ್ಟರ್ಸ್ಗಳಿದ್ದಾರೆ, ಅವರ ಕರ್ತವ್ಯನ ಆರಾಮಾಗಿ ಮಾಡ್ತಾ ಇದ್ದಾರೆ. ಸೊ ಆ ಮಟ್ಟಿಗೆ ಇಲ್ಲಿ ಡಾಕ್ಟರ್ಸ್ ಒಂದು ಇದು ತಗೊಂಡ್ಬಿಟ್ಟು ಪೇಷಂಟ್ಸ್ ಗುಣಮುಖರಾಗ್ತಾರೆ. ಮತ್ತೋರ್ವ ವೈದ್ಯರಾದ ಸಾದತ್, WHO ಮಾರ್ಗಸೂಚಿ ಅನ್ವಯ ಸೋಂಕಿತರಿಗೆ ಸೌಲಭ್ಯ ಕಲ್ಪಿಸಲಾಗಿದೆ. ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸಲು ಸಹ ಹಲವು ವ್ಯವಸ್ಥೆಗಳನ್ನು ರೂಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು.
ಅದೆಲ್ಲ ನೋಡಿಕೊಂಡು ನನಗನ್ನಿಸ್ತದೆ ಎಲ್ಲ ಪೇಷಂಟ್ಸ್ ಇಲ್ಲಿ ಬಂದವರು ಎಲ್ಲ ಬೇಗ ಗುಣಮುಖರಾಗ್ತಾರೆ ಅಂತ. ಅಂದರೆ ಎಲ್ಲ ಒಂದು 10,000 ಬೆಡ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಮತ್ತು ನರ್ಸಸ್ ಡಾಕ್ಟರ್ಸನ್ನು ರಿಕ್ರೂಟ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಅಂದರೆ ಎಲ್ಲ ಏನೆಲ್ಲ ಬೇಕು ಎಲ್ಲದನ್ನು ಅವರು ಪ್ರೊವೈಡ್ ಮಾಡೋ ಒಂದು ಇದರಲ್ಲಿ ಪ್ರಾಜೆಕ್ಟ್ ಥರನೇ ನಡೀತಾ ಇದೆ ಇಲ್ಲಿ. ಅದೆಲ್ಲ ನೋಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಒಂದು ಆಸೆ. ಮುಖ್ಯವಾಗಿ ಅವ್ರಿಗೆ ಬೇಸರ ಆಗಬಾರ್ದು, ಜೊತೆಗೆ ಅವ್ರಿಗೆ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯ ಸಿಗಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಮನೋರಂಜನೆಗೂ ಸಹ ಉತ್ತಮವಾದಂತಹ ಒಂದು ಇದು ಮಾಡಿದೆ. ಅದಕ್ಕೆ ಒಂದು ಸಪ್ರೇಟ್ ಆದಂತಹ ಮನೋರಂಜನೆ ಹಾಲ್ ಅಂದರೆ ಎಂಟರ್ಟೈನ್ಮೆಂಟ್ ಹಾಲನ್ನು ನೋಡ್ಬೋದು. ಆ ಎಂಟರ್ಟೈನ್ಮೆಂಟ್ ಹಾಲನ್ನು ಇಲ್ಲಿ ಮಾಡಿರೋಂಥದ್ದು ನನ್ನ ಎಡಬದಿಯಲ್ಲಿ ನೋಡ್ತಾ ಇರ್ಬೋದು. ಸುತ್ತಲೂ ಅಂದರೆ ಟಿವಿಗಳನ್ನು, ಅಂದರೆ ಅವರಿಗೆ ಯಾವುದೇ ರೀತಿಯಾದಂಥ ಕೋವಿಡ್ ಪೇಷಂಟ್ಸ್ಗೆ ತೊಂದರೆ ಆಗಬಾರ್ದು ಅನ್ನೋಂತಹ ನಿಟ್ಟಿನಲ್ಲಿ ಎಲ್ಲರಿಗೂ ಸಹ ಟಿವಿಗಳನ್ನು ಸುಮಾರು ಒಂದು 4 ರಿಂದ 5 ಟಿವಿಗಳನ್ನು ಹಾಕಿರ್ಬೋದು. ಜೊತೆಗೆ ಇಲ್ಲೇ ಸಪ್ರೇಟ್ ಆದಂತಹ ಅವರಿಗೆ ದಿನಪತ್ರಿಕೆಗಳನ್ನು ಓದುವಂತಹ ಸಲುವಾಗಿ ಪೇಪರ್ ಹಾಲ್ ಇರ್ಬೋದು, ಜೊತೆಗೆ ಲೈಬ್ರರಿ ಇರ್ಬೋದು, ಜೊತೆಗೆ ಆಟಗಳನ್ನು ಆಡೋದಕ್ಕೆ ಚೆಸ್ ಮತ್ತೆ ಕ್ಯಾರಂ ವ್ಯವಸ್ಥೆಯನ್ನು ಒಳಾಂಗಣ ಆಟವಾಗಿ ಇದು ಮಾಡಿರುವಂಥದ್ದು. ಡಿಡಿ ನ್ಯೂಸ್ಗಾಗಿ ರಾಮ್ ಪ್ರಸಾದ್, ಬೆಂಗಳೂರು ಗ್ರಾಮಾಂತರ. ಕಳೆದ 2 ಶತಮಾನದಲ್ಲೇ ಕಂಡು ಕೇಳರಿಯದಂತಹ ಮಹಾಮಾರಿಯ ಸಂಕಷ್ಟವನ್ನು ವಿಶ್ವ ಎದುರಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಕೋವಿಡ್ ವಿರುದ್ಧ ಸಮರ್ಥವಾಗಿ ಹೋರಾಟ ನಡೆಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗುರುಗ್ರಾಂನಲ್ಲಿಂದು ಸಿಐಎಸ್ಎಫ್ ಶಿಬಿರದಲ್ಲಿ ಅಖಿಲ ಭಾರತ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಿ ಮನುಕುಲ ಇಂದು ಅಸ್ತಿತ್ವದ ಉಳಿವಿಗಾಗಿ ಹೋರಾಟ ನಡೆಸುತ್ತಿದೆ. 130 ಕೋಟಿ ಜನಸಂಖ್ಯೆ ಇರುವ ಭಾರತ ಈ ಸೋಂಕಿನ ವಿರುದ್ಧ ಹೇಗೆ ಹೋರಾಡುತ್ತದೆ, ದೊಡ್ಡ ಪ್ರಮಾಣದಲ್ಲಿ ಸಂಭವಿಸಬಹುದಾದ ಜೀವಹಾನಿಯನ್ನು ಹೇಗೆ ತಡೆಯುತ್ತದೆ ಎಂಬ ಸಂಶಯ ಹಲವರಲ್ಲಿತ್ತು. ಆದರೆ ಭಾರತ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದರು. ವಿಶ್ವದ ಇತರ ರಾಷ್ಟ್ರಗಳಲ್ಲಿ ಸರ್ಕಾರಗಳು ಮಾತ್ರವೇ ಸಾಂಕ್ರಾಮಿಕದ ವಿರುದ್ಧ ಹೋರಾಡುತ್ತಿದ್ದರೆ, ಭಾರತದಲ್ಲಿ ಎಲ್ಲಾ ರಾಜ್ಯಗಳು, ಸ್ಥಳೀಯ ಆಡಳಿತ ಮತ್ತು ಎಲ್ಲ 130 ಕೋಟಿ ಜನರು ಹೋರಾಟ ನಡೆಸುತ್ತಿದ್ದಾರೆ ಎಂದರು. ಒಂದೇ ಮನಸ್ಸು ಒಂದೇ ರಾಷ್ಟ್ರ ಎಂಬ ಸೂತ್ರವನ್ನು ಸಾಕ್ಷಾತ್ಕಾರ ಮಾಡುವ ಮೂಲಕ ನಾವು ಈ ಹೋರಾಟದಲ್ಲಿ ದಕ್ಷವಾಗಿ ಹೋರಾಡುತ್ತಿದ್ದೇವೆ. ಭಯಕ್ಕೆ ಒಳಗಾಗದೆ ಉತ್ಸಾಹದಿಂದ ಹೋರಾಟ ನಡೆಸಲಾಗುತ್ತಿದೆ. ಇದರಲ್ಲಿ ಸುರಕ್ಷತಾ ಪಡೆಗಳ ಕೊಡುಗೆ ಮತ್ತು ಪಾತ್ರವು ಮಹತ್ವದ್ದಾಗಿದೆ ಎಂದು ಹೇಳಿದರು. ವಿಮಾನ ನಿಲ್ದಾಣ, ರೈಲು ನಿಲ್ದಾಣವೇ ಇರಲಿ, ಮಾರುಕಟ್ಟೆ, ಆಸ್ಪತ್ರೆ, ಜನನಿಬಿಡ ಪ್ರದೇಶಗಳಲ್ಲಿ ಸರ್ಕಾರಗಳ ಅಗತ್ಯಕ್ಕೆ ಅನುಗುಣವಾಗಿ ರಕ್ಷಣಾ ಪಡೆಗಳು ತಮ್ಮ ಸೇವೆ ಒದಗಿಸುತ್ತಿವೆ. ಅವರೆಲ್ಲರೂ ಅಭಿನಂದನಾರ್ಹರು ಎಂದರು. ಹಲವು ಯೋಧರು ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಆ ಯೋಧರ ಬಲಿದಾನ ವ್ಯರ್ಥವಾಗುವುದಿಲ್ಲ. ಮನುಕುಲ ಕೊರೋನಾ ವಿರುದ್ಧ ನಡೆಸಿದ ಹೋರಾಟದ ಬಗ್ಗೆ ದಾಖಲಿಸುವಾಗ ಈ ಯೋಧರ ಬಲಿದಾನದ ಬಗ್ಗೆಯೂ ಸುವರ್ಣಾಕ್ಷರದಲ್ಲಿ ಬರೆಯಲಾಗುತ್ತದೆ ಎಂದರು. ಸಿಆರ್ಪಿಎಫ್ ಮತ್ತು ಇತರ ಎಲ್ಲಾ ಭದ್ರತಾ ಪಡೆಗಳ ಶೌರ್ಯದ ಬಗ್ಗೆ ಅಪಾರ ಕಾಳಜಿ ಇದೆ ಎಂದ ಅವರು, ಈ ಯೋಧರ ಶೌರ್ಯವನ್ನು ಜಗತ್ತಿಗೆ ಸಾರಲು ಪ್ರಧಾನಿ ದೆಹಲಿಯ ಕೇಂದ್ರ ಸ್ಥಳದಲ್ಲಿ ಸ್ಮಾರಕ ನಿರ್ಮಿಸಿದ್ದಾರೆ. ಇದು ಜನರಿಗೆ ಯೋಧರ ತ್ಯಾಗ, ಬಲಿದಾನದ ಬಗ್ಗೆ ತಿಳಿಯಪಡಿಸುತ್ತದೆ ಎಂದರು. ಪ್ರಕೃತಿಯನ್ನು ಪೂಜಿಸಬೇಕೇ ಹೊರತು ಶೋಷಿಸಬಾರದು. ಪ್ರಕೃತಿ ನಮ್ಮ ತಾಯಿ ಇದ್ದ ಹಾಗೆ ಎಂಬುದನ್ನು ಅರಿತು ನಮ್ಮ ಹಿರಿಯರು ಪ್ರಕೃತಿ ಮಾತೆಯನ್ನು ತಾಯಿ ಎಂದು ಪೂಜಿಸಿದರು. ಪ್ರಕೃತಿಯ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ ಎಂದರು. नुकसान तो नहीं होगा, मगर आज पूरी दुनिया देख रही है कि कोरोना के खिलाफ समग्र विश्व में सफल से सफल जंग अगर कहीं लड़ी गई है तो अपने भारत के अंदर लड़ी गई है, प्रधानमंत्री जी के नेतृत्व में लड़ी। ಕಳೆದ ಕೆಲವು ತಿಂಗಳುಗಳಲ್ಲಿ ಕೊರೋನಾ ವೈರಾಣು ನಿರ್ಬಂಧದ ಬದುಕಿನ ಬಗ್ಗೆ ಮತ್ತು ಅದರಿಂದ ಕಲಿತ ಉತ್ತಮ ಪಾಠ ಹಾಗೂ ಇಂಥ ಅನಿಶ್ಚಿತತೆಯ ವಿರುದ್ಧ ಹೋರಾಡಲು ತಮ್ಮನ್ನು ತಾವು ಸಜ್ಜುಗೊಳಿಸಿಕೊಂಡಿರುವ ಕುರಿತು ಜನರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಹೇಳಿದ್ದಾರೆ. ಮ್ಯೂಸಿಂಗ್ಸ್ ಆಫ್ ಲೈಫ್ ಇನ್ ಕೊರೋನಾ ಟೈಮ್ಸ್ ಶೀರ್ಷಿಕೆಯ ಫೇಸ್ಬುಕ್ ಪೋಸ್ಟ್ನಲ್ಲಿ 10 ಪ್ರಶ್ನೆಗಳನ್ನು ಮುಂದಿಟ್ಟಿರುವ ಅವರು, ಕಳೆದ 4 ತಿಂಗಳುಗಳಲ್ಲಿ ಬದುಕಿನಲ್ಲಿ ಆಗಿರುವ ಪರಿವರ್ತನೆಗಳು ಮತ್ತು ಕಲಿತ ಪಾಠಗಳು ಇದಕ್ಕೆ ಉತ್ತರವಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಹಾಮಾರಿಯನ್ನು ಕೇವಲ ವಿಪತ್ತೆಂದು ಮಾತ್ರ ನೋಡದೆ ಪ್ರಕೃತಿ, ಸಂಸ್ಕೃತಿಯೊಂದಿಗೆ ಹೊಂದಿಕೊಂಡು ಬಾಳುವ ಮತ್ತು ಮಾರ್ಗದರ್ಶಿ ಸೂತ್ರಕ್ಕೆ ಅನುಗುಣವಾಗಿ ಬದುಕಲು ಜೀವನ ದೃಷ್ಟಿಕೋನಗಳು ಮತ್ತು ಅಭ್ಯಾಸಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅಗತ್ಯ ಎಂದು ಹೇಳಿದ್ದಾರೆ. ಜೀವನದ ಎಲ್ಲಾ ಅಭಿವ್ಯಕ್ತಿಗಳು ಮತ್ತು ಸನ್ನಿವೇಶದ ಪರಿಪೂರ್ಣತೆಯಲ್ಲಿ ನಿರಂತರವಾದ ಮೌಲ್ಯಮಾಪನವು ಉನ್ನತ ಜೀವನಕ್ಕಾಗಿ ಅಗತ್ಯವಾದ ಪೂರ್ವಾವಶ್ಯಕತೆಯಾಗಿದೆ. ಅಂತಹ ಒಂದು ಅವಕಾಶವನ್ನು ನಾವು ಕೊರೋನಾದೊಂದಿಗೆ ಬದುಕುವಾಗ ಪಡೆದಿದ್ದೇವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಹೊರಹೊಮ್ಮುತ್ತಿರುವ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಂಡು ನಾವೀನ್ಯತೆಯಲ್ಲಿ ತೊಡಗುವಂತೆ ವಿವಿಧ ಅಗ್ರ ಜಾಗತಿಕ ವಿಶ್ವವಿದ್ಯಾಲಯಗಳ ಭಾರತೀಯ ವಿದ್ಯಾರ್ಥಿಗಳಿಗೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ಕರೆ ನೀಡಿದ್ದಾರೆ.
ಭಾರತದ ಎಲ್ಲೆಡೆಯೂ ಇಂಧನ ಲಭ್ಯತೆ ಕುರಿತಂತೆ ಸಾಗರೋತ್ತರ ಭಾರತೀಯ ಯುವ ವಿದ್ವಾಂಸರು, ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರೊಂದಿಗೆ ಅವರು ಸಂವಾದ ನಡೆಸಿದರು. ಇಂಧನ ಲಭ್ಯತೆ ಹಾಗೂ ಅದರ ಸಾರ್ವತ್ರೀಕರಣ, ಎಲ್ಲಾ ವರ್ಗಗಳ ಜನರಿಗೂ ಕೈಗೆಟುಕುವ ದರದಲ್ಲಿ ಇಂಧನ ದೊರೆಯುವ ವ್ಯವಸ್ಥೆ ಹಾಗೂ ಬಳಕೆಯಲ್ಲಿನ ದಕ್ಷತೆಗೆ ಆದ್ಯತೆ ನೀಡಬೇಕಿದೆ. ಹವಾಮಾನ ವೈಪರೀತ್ಯ ನಿಗ್ರಹಕ್ಕೆ ಸುಸ್ಥಿರ ಇಂಧನ ಬಳಕೆ ಸೇರಿದಂತೆ 5 ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪಿಸಿರುವ ಪ್ರಧಾನಿ ಅವರು ಭಾರತದ ಭವಿಷ್ಯದ ಇಂಧನ ಅವಶ್ಯಕತೆಗಳಿಗಾಗಿ ಸ್ಪಷ್ಟ ಮಾರ್ಗಸೂಚಿ ರೂಪಿಸಿದ್ದಾರೆ ಎಂದರು. 2016ರಲ್ಲಿ ಕೇಂದ್ರ ಸರ್ಕಾರ ಆರಂಭಿಸಿದ ಪ್ರಧಾನಮಂತ್ರಿ ಉಜ್ವಲ ಯೋಜನೆ 8 ಕೋಟಿ ಬಡ ಕುಟುಂಬಗಳಿಗೆ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕ ಒದಗಿಸಿದೆ ಎಂದರು. ಇಂಧನ ಸ್ವಾವಲಂಬನೆ ಕುರಿತು ಪ್ರಸ್ತಾಪಿಸಿ 2022ರ ವೇಳೆಗೆ ಶೇಕಡಾ 10ರಷ್ಟು ಆಮದು ಅವಲಂಬನೆಯನ್ನು ತಗ್ಗಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಭಾರತದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆ 8,49,553ಕ್ಕೆ ಏರಿಕೆಯಾಗಿದ್ದು, ಪ್ರಸ್ತುತ 2,92,258 ಸೋಂಕಿತರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದುವರೆಗೂ 5,34,621 ಮಂದಿ ಗುಣಮುಖರಾಗಿದ್ದು, 22,674 ಮಂದಿ ಸಾವಿಗೀಡಾಗಿದ್ದಾರೆ. ಮಹಾರಾಷ್ಟದಲ್ಲಿ 2,46,600, ತಮಿಳುನಾಡು 1,34,226, ದೆಹಲಿ 1,10,921, ಗುಜರಾತ್ 40,941, ಉತ್ತರ ಪ್ರದೇಶದಲ್ಲಿ 35,092 ಮಂದಿಗೆ ಸೋಂಕು ದೃಢಪಟ್ಟಿದೆ. ಈ ನಡುವೆ ಭಾರತದಲ್ಲಿ ಗುಣಮುಖರಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಚೇತರಿಕೆ ಪ್ರಮಾಣ ಶೇಕಡಾ 63ರಷ್ಟಿದೆ. ಜಾಗತಿಕ ಮಟ್ಟದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 1,27,44,410ಕ್ಕೇರಿದೆ. ಇದುವರೆಗೆ 5,67,657 ಮಂದಿ ಸಾವಿಗೀಡಾಗಿದ್ದಾರೆ. ಒಟ್ಟಾರೆ 74,79,527 ಮಂದಿ ಚೇತರಿಸಿಕೊಂಡಿದ್ದಾರೆ. ಜಾಗತಿಕವಾಗಿ ಕೊರೋನಾ ಸೋಂಕಿತರ ಪಟ್ಟಿಯಲ್ಲಿ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದು, ಬ್ರೆಜಿಲ್ ಹಾಗೂ ಭಾರತ ನಂತರದ ಸ್ಥಾನ ಪಡೆದಿವೆ. ಅಮೆರಿಕ ಒಂದರಲ್ಲೇ 1,37,403 ಮಂದಿ ಸಾವಿಗೀಡಾಗಿದ್ದಾರೆ. ಸೋಂಕಿತರ ಪ್ರಮಾಣ 33,55,646ಕ್ಕೆ ಏರಿಕೆಯಾಗಿದೆ. ಬ್ರೆಜಿಲ್ನಲ್ಲಿ 18,40,812 ಮಂದಿಗೆ ಸೋಂಕು ದೃಢಪಟ್ಟಿದ್ದು, ಈವರೆಗೂ 71,492 ಮಂದಿ ಮೃತಪಟ್ಟಿದ್ದಾರೆ. ಮಾರಕ ಕೊರೋನಾ ಸೋಂಕು ಪತ್ತೆ ಹಚ್ಚುವ ಪ್ರಯತ್ನವಾಗಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಕಳೆದ 24 ಗಂಟೆಗಳ ಅವಧಿಯಲ್ಲಿ ದೇಶದಲ್ಲಿ 2,80,151 ಕೊರೋನಾ ಮಾದರಿಗಳ ಪರೀಕ್ಷೆಯನ್ನು ನಡೆಸಿದೆ. ದೇಶಾದ್ಯಂತ ಇರುವ ಪ್ರಯೋಗಾಲಯಗಳಲ್ಲಿ ಈವರೆಗೆ 1,15,87,153 ಕೋವಿಡ್ ಮಾದರಿ ಪರೀಕ್ಷೆಗಳನ್ನು ನಡೆಸಿರುವುದಾಗಿ ಐಸಿಎಂಆರ್ ತಿಳಿಸಿದೆ. ನಿರಂತರವಾಗಿ ದೇಶದಲ್ಲಿ ತನ್ನ ಪ್ರಯೋಗಾಲಯಗಳ ಜಾಲವನ್ನು ಹೆಚ್ಚಿಸುತ್ತಿರುವ ಮಂಡಳಿ 850 ಸರ್ಕಾರಿ ಮತ್ತು 344 ಖಾಸಗಿ ಜಾಲದ ಪ್ರಯೋಗಾಲಯಗಳಲ್ಲಿ ಕೋವಿಡ್-19 ಮಾದರಿ ಪರೀಕ್ಷೆಗಳನ್ನು ನಡೆಸಲು ಅನುಮತಿ ನೀಡಿದೆ. ಇದರೊಂದಿಗೆ ದೇಶದಲ್ಲಿ 1,194 ಪ್ರಯೋಗಾಲಯಗಳು ಕಾರ್ಯನಿರತವಾಗಿವೆ. ಕೋವಿಡ್-19 ಸೋಂಕಿತರ ಚಿಕಿತ್ಸೆಗೆ ರೆಮ್ಡೆಸಿವಿರ್, ಇಟೊಲಿಜುಮ್ಯಾಬ್ ಬಳಕೆ ಮಾಡುವ ವೇಳೆ ಸೂಕ್ತ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಪರೀಕ್ಷಾ ಥೆರಪಿಗಳನ್ನು ಪಾಲಿಸುವಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಲ್ಲಾ ರಾಜ್ಯಗಳಿಗೂ ಸಲಹೆ ಮಾಡಿದೆ. ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ಕೋವಿಡ್-19 ರೋಗಿಗಳಿಗೆ ಆಕ್ಸಿಜನ್ ಥೆರಪಿ, ಸ್ಟೀರಾಯ್ಡ್, ಉತ್ತಮ ಗುಣಮಟ್ಟದ ಆರೋಗ್ಯ ಬೆಂಬಲ ಆರೈಕೆ ಸೇರಿದಂತೆ ಮಾನಸಿಕ ಆರೋಗ್ಯ ಸಮಾಲೋಚನೆಗಳನ್ನು ಮುಂದುವರೆಸಬೇಕು ಎಂದು ಸಲಹೆ ಮಾಡಿದೆ. ಒಟ್ಟು ಪ್ರಕರಣಗಳಲ್ಲಿ ಶೇಕಡಾ 80ಕ್ಕೂ ಅಧಿಕ ಸೋಂಕು ಪ್ರಕರಣಗಳು ಸಾಧಾರಣವಾಗಿರುವ ಹಿನ್ನೆಲೆಯಲ್ಲಿ ಅಂಥವರ ಚಿಕಿತ್ಸೆಗೆ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಬಳಕೆಗೆ ಸೂಚಿಸಿದೆ. ಪ್ರಸ್ತುತ ಚಿಕಿತ್ಸಾ ನಿರ್ವಹಣಾ ಮಾನದಂಡದಲ್ಲಿ ಇಲ್ಲದಂತಹ ಔಷಧಗಳನ್ನು ಬಳಸಬಾರದು ಎಂದು ಸಹ ಆರೋಗ್ಯ ಸಚಿವಾಲಯ ಹೇಳಿದೆ. ಕೋವಿಡ್-19 ಸೋಂಕಿನಿಂದ ದಾಖಲಾಗಿರುವ ಬಾಲಿವುಡ್ನ ಖ್ಯಾತ ನಟ ಅಮಿತಾಬ್ ಬಚ್ಚನ್ ಮತ್ತು ಅವರ ಪುತ್ರ ನಾಯಕ ನಟ ಅಭಿಷೇಕ್ ಬಚ್ಚನ್ ಅವರಿಗೆ ತೀರಾ ಅಲ್ಪ ತೀವ್ರತೆಯ ಸೋಂಕಿದ್ದು ಆಕ್ಸಿಜನ್ ಅಥವಾ ವೆಂಟಿಲೇಟರ್ ಅಗತ್ಯ ಇರುವುದಿಲ್ಲ ಎಂದು ಮುಂಬೈನ ನಾನಾವತಿ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ದಾರೆ. ಬಚ್ಚನ್ ಅವರ ಸೊಸೆ ಹಾಗೂ ನಟಿ ಐಶ್ವರ್ಯ ರೈ ಬಚ್ಚನ್ ಮತ್ತು ಮೊಮ್ಮಗಳು ಆರಾಧ್ಯ ಅವರಲ್ಲೂ ಇಂದು ಸೋಂಕು ದೃಢಪಟ್ಟಿದೆ. ಅಮಿತಾಬ್ ಬಚ್ಚನ್ ಪತ್ನಿ ಹಿರಿಯ ನಟಿ ಜಯಾ ಬಚ್ಚನ್ಗೆ ಸೋಂಕು ಇಲ್ಲ ಎಂದು ಪರೀಕ್ಷಾ ವರದಿ ತಿಳಿಸಿದೆ.
ಈ ಮಧ್ಯೆ ಖ್ಯಾತ ನಟ ಅನುಪಮ್ ಖೇರ್ ಅವರ ತಾಯಿಗೂ ಕೋವಿಡ್ ಸೋಂಕು ತಗುಲಿರುವುದಾಗಿ ದೃಢಪಟ್ಟಿದ್ದು, ಈ ವಿಷಯವನ್ನು ಸ್ವತಃ ಖೇರ್ ಅವರೇ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಮುಂಬೈ ರಾಜಭವನದ ಹಿರಿಯ ಅಧಿಕಾರಿಗಳು ಸೇರಿದಂತೆ 14 ಸಿಬ್ಬಂದಿಯಲ್ಲಿ ಕೋವಿಡ್ ಸೋಂಕು ದೃಢವಾಗಿದೆ. ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಮತ್ತು ಇತರ ಅಧಿಕಾರಿಗಳಿಗೆ ಸ್ವಯಂ ಕ್ವಾರಂಟೈನ್ನಲ್ಲಿರುವಂತೆ ನಾಗರಿಕ ಆಡಳಿತ ಮನವಿ ಮಾಡಿದೆ. ಕೋವಿಡ್-19ನಿಂದಾಗಿ ವಿದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯರನ್ನು ವಾಪಸ್ ಸ್ವದೇಶಕ್ಕೆ ಕರೆತರುವ ವಂದೇ ಭಾರತ್ ಮಿಷನ್ ಅಡಿಯಲ್ಲಿ ನಿನ್ನೆ ಒಂದೇ ದಿನ ಒಟ್ಟು 5,746 ಭಾರತೀಯರನ್ನು ಕರೆತರಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಅವರು ತಮ್ಮ ಟ್ವೀಟ್ ಸಂದೇಶದಲ್ಲಿ ಶಾರ್ಜಾ, ಬಹ್ರೇನ್, ಮಸ್ಕತ್, ದುಬೈ, ಕೌಲಾಲಂಪುರ್, ಟೊರಾಂಟೊ, ಚಿಕಾಗೋ, ಸ್ಯಾನ್ ಫ್ರಾನ್ಸಿಸ್ಕೋ, ನ್ಯೂಯಾರ್ಕ್, ಲಂಡನ್, ಸಿಂಗಾಪುರ್, ಮನಿಲಾ ಮತ್ತು ದೋಹಾದಿಂದ ಭಾರತೀಯರು ವಿಶೇಷ ವಿಮಾನಗಳ ಮೂಲಕ ಆಗಮಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ವಂದೇ ಭಾರತ್ ಮಿಷನ್ ಜಗತ್ತಿನ ಹಲವೆಡೆ ಸಂಕಷ್ಟಕ್ಕೆ ಸಿಲುಕಿದ್ದ ಭಾರತೀಯರಿಗೆ ಸಂತೋಷ ಮತ್ತು ಭರವಸೆ ನೀಡಿದೆ ಎಂದು ಹೇಳಿದ್ದಾರೆ. ಭಾರತ ಚೈನಾ ಅಂತಾರಾಷ್ಟೀಯ ಗಡಿಯಲ್ಲಿ ನಿಯೋಜಿಸಲಾಗಿದ್ದ ಸೇನಾ ಪಡೆಗಳನ್ನು ವಾಪಸ್ ಕರೆಸಿಕೊಳ್ಳುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಎರಡೂ ರಾಷ್ಟಗಳು ಒಪ್ಪಿಕೊಂಡಂತೆ ಸೇನಾ ಪಡೆಗಳನ್ನು ವಾಪಸ್ ಕರೆಸಿಕೊಳ್ಳುವ ಪ್ರಕ್ರಿಯೆ ಆರಂಭವಾಗಿದ್ದು, ಅದು ಇನ್ನೂ ಮುಂದುವರೆದಿದ್ದು ಸದ್ಯದಲ್ಲೇ ಮುಕ್ತಾಯವಾಗಲಿದೆ ಎಂದು ಹೇಳಿದ್ದಾರೆ. ಇತ್ತೀಚೆಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ನಡುವೆ ಪೂರ್ವ ಲದಾಖ್ನಲ್ಲಿನ ಸಂಘರ್ಷಣೆ ಕುರಿತಂತೆ ನಡೆದ ಮಾತುಕತೆ ಯಶಸ್ವಿಯಾಗಿ ಎರಡೂ ರಾಷ್ಟಗಳು ಶಾಂತಿ ಕಾಯ್ದುಕೊಳ್ಳಲು ಗಡಿಯಲ್ಲಿ ನಿಯೋಜಿಸಿರುವ ಸೇನಾ ಪಡೆಗಳನ್ನು ವಾಪಸ್ ಕರೆಸಿಕೊಳ್ಳಲು ನಿರ್ಧರಿಸಿದ್ದವು. ಕೇರಳ ಚಿನ್ನ ಕಳ್ಳಸಾಗಣೆ ಪ್ರಕರಣದ ಪ್ರಮುಖ ಆರೋಪಿಗಳಾದ ಸ್ವಪ್ನ ಸುರೇಶ್ ಮತ್ತು ಸಂದೀಪ್ ನಾಯರ್ ಅವರನ್ನು ರಾಷ್ಟೀಯ ತನಿಖಾ ದಳದ ಪೊಲೀಸರು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಬಂಧಿಸಿದ್ದಾರೆ. ಬಂಧಿತರನ್ನು ಇಂದು ಕೊಚ್ಚಿಯಲ್ಲಿರುವ ಎನ್ಐಎ ಕಚೇರಿ ಮುಂದೆ ಹಾಜರುಪಡಿಸಲಾಗುವುದು. ತಿರುವನಂತಪುರಂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಇಲಾಖೆ ಸೂಕ್ತ ದಾಖಲೆ ಇಲ್ಲದ ಕಾರಣ ಸುಮಾರು 15 ಕೋಟಿ ರೂಪಾಯಿ ಮೌಲ್ಯದ 30 ಕೆಜಿ ಚಿನ್ನವನ್ನು ಜುಲೈ 5ರಂದು ಜಪ್ತಿ ಮಾಡಿತು. ಪ್ರಕರಣದ ಆರೋಪಿಗಳಾದ ಸರಿತ್ ಕುಮಾರ್, ಸ್ವಪ್ನ ಸುರೇಶ್ ಮತ್ತು ಸಂದೀಪ್ ನಾಯರ್ ವಿರುದ್ಧ ಶುಕ್ರವಾರ ಎಫ್ಐಆರ್ ದಾಖಲಿಸಲಾಗಿದೆ. ಆರೋಪಿಗಳು ಕಾನೂನು ಬಾಹಿರ ಚಟುವಟಿಕೆಯ ನಿರ್ಬಂಧ ಕಾಯ್ದೆಯ ವಿವಿಧ ಸೆಕ್ಷನ್ ಅಡಿ ಹಲವು ಆರೋಪಗಳನ್ನು ಎದುರಿಸುತ್ತಿದ್ದಾರೆ. ಸ್ವಪ್ನ ಸುರೇಶ್, ಸರಿತ್ ಮತ್ತು ಸಂದೀಪ್ ತಿರುವನಂತಪುರದವರಾಗಿದ್ದಾರೆ. ಮತ್ತೊಬ್ಬ ಆರೋಪಿ ಫಜಿಲ್ ಫರೀದ್ ಎರ್ನಾಕುಲಂ ನಿವಾಸಿ ಎಂದು ಎನ್ಐಎ ಮೂಲಗಳು ತಿಳಿಸಿವೆ. ಆರೋಪಿಗಳು ಉಗ್ರರಿಗೆ ಹಣಕಾಸು ನೆರವು ನೀಡುವ ಉದ್ದೇಶದಿಂದ ಚಿನ್ನ ಕಳ್ಳಸಾಗಣೆ ಮಾಡುತ್ತಿದ್ದರು ಎಂದು ಶಂಕಿಸಲಾಗಿದೆ. ಮುಂಗಾರು ರಾಜ್ಯಾದ್ಯಂತ ಬಿರುಸುಗೊಂಡಿರುವ ಹಿನ್ನೆಲೆಯಲ್ಲಿ ಮಲೆನಾಡಿನ ಸುತ್ತಮುತ್ತ ಕಳೆದ ವಾರದಿಂದ ಭಾರೀ ಮಳೆ ಸುರಿಯುತ್ತಿದೆ. ಹೀಗಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ವ್ಯಾಪಕವಾಗಿ ನೀರು ಹರಿದು ಬರುತ್ತಿರುವುದರಿಂದ ರಾಜ, ರಾಣಿ, ರೋರರ್, ರಾಕೆಟ್ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಲಾಕ್ಡೌನ್ ನಿಯಮಗಳನ್ನು ಸಡಿಲಗೊಳಿಸಿದ್ದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಯಚೂರು, ಗುಲ್ಬರ್ಗಾ, ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ಪ್ರವಾಸಿಗರು ಜೋಗ ಜಲಪಾತಕ್ಕೆ ಆಗಮಿಸಿ ಜಲಧಾರೆಯ ನಯನ ಮನೋಹರ ಸೌಂದರ್ಯವನ್ನು ಕಣ್ತುಂಬಿಸಿಕೊಳ್ಳುತ್ತಿದ್ದಾರೆ. ಇದಕ್ಕೂ ಮುಂಚೆ ನಾವು ಜೋಗ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಕೈಗೊಳ್ತಾ ಇದ್ದೀವಿ. ಪ್ರವಾಸಿ ಜೋಗ ಜಲಪಾತ ಮೈತುಂಬಿ ಧುಮುಕುತ್ತಿರುವ ದೃಶ್ಯ ನಯನ ಮನೋಹರವಾಗಿದೆ. ಇಲ್ಲಿ ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿರುವುದು ಸಮರ್ಥನೀಯ ಎಂದರು. ನಾವು ಕೆಆರ್ಡಿಎಲ್ ಸಂಸ್ಥೆ ಶಿವಮೊಗ್ಗಗೆ ನಾವು ಆಡಳಿತಾತ್ಮಕವಾಗಿ ಮಂಜೂರಾತಿಯನ್ನು ನೀಡಿರುತ್ತೇವೆ. ಸುಮಾರು 78.5 ಲಕ್ಷದ ವೆಚ್ಚದಲ್ಲಿ ಈ ಕಾಮಗಾರಿಯನ್ನು ನಾವು ಈಗಾಗಲೇ ಪ್ರಾರಂಭಿಸಿದ್ದೇವೆ. ಇದು ಪ್ರಕೃತಿ ಯಾತ್ರಿ ನಿವಾಸದಿಂದ ಹಿಡಿದು PWD-IBಯ ಪರ್ಗೋಲಾವರೆಗೆ ಇದು ಅಂತ್ಯ ಆಗ್ತದೆ. ಸುಮಾರು ಇದು 450 ಮೀಟರ್ ದೂರವನ್ನು ನಾವು 4 ರಿಂದ 5 ನಿಮಿಷದಲ್ಲಿ ಕ್ರಮಿಸ್ತೇವೆ. 800 ರಿಂದ 850 ಆಳವಾದಂಥ ಪ್ರದೇಶದಲ್ಲಿ ಈ ಜಿಪ್ಲೈನ್ಸ್ ಆಗ್ತದೆ. ಹೆಚ್ಚಿನ ಸುರಕ್ಷತೆ ದೃಷ್ಟಿಯಿಂದ ನಾವು ಅತ್ಯಂತ ಸುರಕ್ಷತಾ ದೃಷ್ಟಿಯಿಂದ ನಾವು ಈ ಕಾಮಗಾರಿಯನ್ನು ಕೈಗೊಳ್ತಾ ಇದ್ದೇವೆ. ಶಿವಮೊಗ್ಗದಿಂದ ವಿಶ್ವವಿಖ್ಯಾತ ಜೋಗ ಜಲಪಾತ ನೋಡಕ್ ಬಂದಿದ್ದೇನೆ. ಪ್ರವಾಸಿಗರಿಗೆ ತುಂಬಾ ಇಷ್ಟ ಆಗುವಂತ ಜಾಗ ಇದು. ಇಲ್ಲಿ ಜಿಪ್ ಲೈನ್ ಮಾಡೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಆಮೇಲೆ ಇದು ಸಾಹಸಿಗರಿಗೆ ಇಷ್ಟ ಆಗುವಂತ ಕಾರ್ಯ ಅದು.
ಸರ್ಕಾರ ಕೂಡ ಇದನ್ನು ತುಂಬಾ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ತುಂಬಾ ಪ್ರವಾಸಿಗರು ಬಂದು ನೋಡೋದಕ್ಕೋಸ್ಕರ ಇಲ್ಲಿಗೆ ಬಂದು ಎಲ್ಲ ಪ್ರವಾಸಿಗರು ನೋಡಿಕೊಂಡು ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈ ಜೋಗ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಒಂದು ಜಿಪ್ ಲೈನ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 450 ಮೀಟರ್ಸ್ ಲೆಂತ್ ಇದೆ. ಇದು ಪ್ರವಾಸಿಗರಿಗೆ ಒಂದು ಅನುಕೂಲ ಆಗುವಂಥ ಒಂದು ಅಡ್ವೆಂಚರ್ ಆಕ್ಟಿವಿಟಿ ಆಗಿರುತ್ತದೆ. ಹಾಗೆ ಇದು ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ನಿರ್ದೇಶಕ ರಾಮಕೃಷ್ಣ, ಜೋಗ ಜಲಪಾತ ವೀಕ್ಷಿಸಲು ಇದೀಗ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಲಾಗಿದ್ದು ಸಾಕಷ್ಟು ಸಂಖ್ಯೆಯ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಹತ್ತಿರದಿಂದ ಜಲಪಾತ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು. ಮಳೆ ಕಮ್ಮಿ ಆದರೆ ಅದಕ್ಕೆ ಖಂಡಿತ 2 ಮಂತ್ ಒಳಗಡೆ ಮುಗಿಸಿಕೊಡ್ತಾರೆ ಅವರು. ಪ್ರಾಜೆಕ್ಟ್ ಆಲ್ಮೋಸ್ಟ್ 80 to 85 lakhs ಇದೆ. 2 ಜಿಪ್ ಲೈನ್ ಬರುತ್ತೆ. ಅಟ್ ಎ ಟೈಮ್ ಇಬ್ಲಾರ್ ಕೂಡ ಆ ಕಡೆಯಿಂದ ಬರೋದು. ಇದು ಗ್ರಾವಿಟಿ ಮೇಲೆ ರನ್ ಆಗುತ್ತೆ ಆಲ್ಮೋಸ್ಟ್ ಮೀಟರ್ಸು. ಸತತವಾಗಿ ಬರಗಾಲಕ್ಕೆ ಒಳಗಾಗುವ ಕೊಪ್ಪಳ ಜಿಲ್ಲೆಯ ರೈತರಿಗೆ ಲಾಭದಾಯಕ ಕೃಷಿ ಕಷ್ಟ ಸಾಧ್ಯ. ಆದರೂ ಸಹ ಈ ಭಾಗದ ರೈತರು ಕಡಿಮೆ ನೀರನ್ನು ಬಳಸಿಕೊಂಡು ತೋಟಗಾರಿಕೆ ಹಾಗೂ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ಮೂಲಕ ಯಶಸ್ವಿಯಾಗಿದ್ದಾರೆ. ಕೆಲವು ರೈತರು ಹೊಸ ಪ್ರಯೋಗಗಳ ಮೂಲಕ ಹಲವರಿಗೆ ಮಾದರಿಯಾಗಿದ್ದಾರೆ. ಜಿಲ್ಲೆಯ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನ ಗ್ರಾಮಗಳ ಕೆಲ ರೈತರು ಮರಳು ಹೊದಿಕೆಯ ಮೇಲೆ ಕಡಿಮೆ ನೀರು ಬಳಸಿಕೊಂಡು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಕ್ರಮದಲ್ಲಿ 2 ರಿಂದ 3 ಇಂಚು ದಪ್ಪವಾಗಿ ಮರಳು ಹೊದಿಕೆಯನ್ನು ಜಮೀನಿನ ಮೇಲೆ ಹರಡಿ ಕಡಿಮೆ ಪ್ರಮಾಣದಲ್ಲಿ ಬೀಳುವ ಮಳೆಯ ನೀರನ್ನು ಭೂಮಿಗೆ ಇಂಗಿಸಲಾಗುತ್ತದೆ. ಈ ಮೂಲಕ ವೈಜ್ಞಾನಿಕವಾಗಿ ಮಳೆ ನೀರನ್ನು ತಮ್ಮ ಜಮೀನುಗಳಲ್ಲಿ ತಡೆಹಿಡಿದು ನೆಲದ ತೇವಾಂಶವನ್ನು ಬಹಳ ದಿನಗಳ ಕಾಲ ಕಾಪಾಡಿಕೊಳ್ಳಲಾಗುತ್ತದೆ. ಇದರಿಂದ ಮುಂಗಾರು ಹಾಗೂ ಹಿಂಗಾರು ಹಂಗಾಮಿನಲ್ಲಿ ಈ ಭಾಗದ ರೈತರು ಕೃಷಿ ಮಾಡುತ್ತಿದ್ದು ವಾರ್ಷಿಕವಾಗಿ 2 ರಿಂದ 3 ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಈ ಮಧ್ಯೆ ಹೊಲದಲ್ಲಿ ಕಳೆ ತೆಗೆಯಲು ಕಡಿಮೆ ಖರ್ಚಿನಲ್ಲಿ ಸೈಕಲ್ನಿಂದ ಸಿದ್ಧಪಡಿಸಲಾದ ಯಂತ್ರವನ್ನು ಬಳಸಿಕೊಂಡು ಜಾನುವಾರುಗಳ ಮೇಲಿನ ಅವಲಂಬನೆಯನ್ನು ಸಹ ತಗ್ಗಿಸಿಕೊಂಡಿದ್ದಾರೆ. ಕೃಷಿಕ ಶರಣಪ್ಪ, ನಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಇರುವುದರಿಂದ ಉಸುಗಿನ ಮರಳು ಹೊದಿಕೆ ಪದ್ಧತಿಯನ್ನು ಅನುಸರಿಸಲಾಗುತ್ತಿದೆ. ಒಮ್ಮೆ ಉಸುಗು ಹಾಕಿದರೆ ಸುಮಾರು 3 ವರ್ಷಗಳ ಕಾಲ ಮರಳು ಹೊದಿಕೆ ಕೃಷಿ ಮಾಡಬಹುದಾಗಿದೆ. ಪ್ರತಿ ಎಕರೆಗೆ 20 ರಿಂದ 30 ಸಾವಿರ ವೆಚ್ಚವಾಗಲಿದ್ದು ಭೂಮಿಯ ತೇವಾಂಶವನ್ನು ಹೆಚ್ಚಿನ ಕಾಲ ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಎಂದರು. ಮತ್ತೋರ್ವ ರೈತ ಗುದ್ನೆಪ್ಪ, ಮಳೆಯ ಕೊರತೆ ಹಿನ್ನೆಲೆಯಲ್ಲಿ ಕಳೆದ 4 ವರ್ಷಗಳಿಂದ ಹೊಲಕ್ಕೆ ಉಸುಗು ಹಾಕಲಾಗುತ್ತಿದ್ದು ಹಿಂಗಾರು ಮತ್ತು ಮುಂಗಾರಿನಲ್ಲಿಯೂ ಉತ್ತಮ ಲಾಭ ದೊರೆಯುತ್ತಿದೆ ಎಂದು ತಿಳಿಸಿದರು. ಮಳೆಗಾಲಕ್ಕೆ ನಮಗೆ ಸತತವಾಗಿ ಕಮ್ಮಿ ಅಂದ್ರೆ 4 ಚೀಲ ಕಾಳು ಆಗುತ್ತೆ. ಇವತ್ತು ಬೆಳೆದಿಲ್ಲ ಅಂದ್ರೆ 2 ಎಕರೆ ಉಸುಗು 10 ವರ್ಷ ಆಯ್ತು. ಸೋಂಪುರ ಗ್ರಾಮದ ರೈತ ಎಸ್ ಘಟ್ಟಿರೆಡ್ಡಿಹಾಳ, ಮರಳಿನ ಉಸುಗು ಹಾಕುವುದರಿಂದ ಭೂಮಿಯ ತೇವಾಂಶ ಕಾಪಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಹೀಗಾಗಿ ವರ್ಷದಲ್ಲಿ 2 ರಿಂದ 3 ಬೆಳೆಗಳನ್ನು ಬೆಳೆಯಬಹುದಾಗಿದೆ ಎಂದರು. ಅದರಿಂದ ನಮ್ಮ ಬಂದೇ ಎಕರೆಗೆ 20 ಚೀಲ ಸಿಂಗ ತೆಗಿತೀವಿ. ಹಿಂಗಾರಿ ಜೋಳ ಹಾಕ್ತಿವಿ, ಇಲ್ಲ ಕಡ್ಲೆ ಹಾಕ್ತೇವೆ ಸರ್. ಎಕರೆಗೆ ಪ್ರಧಾನಿ ನರೇಂದ್ರ ಮೋದಿ ಇದೇ 26ರಂದು ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ದೇಶ ವಿದೇಶಗಳ ಜನರೊಂದಿಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಅಗತ್ಯ ಸಲಹೆ, ಸೂಚನೆ, ಮಾಹಿತಿಗಳನ್ನು ನೀಡುವಂತೆ ಅವರು ಮನವಿ ಮಾಡಿದ್ದು, ಇದು ಅವರ 67ನೇ ಜನಪ್ರಿಯ ಬಾನುಲಿ ಕಾರ್ಯಕ್ರಮವಾಗಿದೆ. ಆಸಕ್ತರು 1800117800 ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಸಂದೇಶಗಳನ್ನು ದಾಖಲಿಸಬಹುದಾಗಿದೆ. ಅಲ್ಲದೆ ನಮೋ ಆಪ್, ಓಪನ್ ಫೋರಂ ಅಥವಾ mygov.inಗೆ ಸಂದೇಶಗಳನ್ನು ಕಳುಹಿಸಬಹುದು. ಇಲ್ಲವೇ ಸಾರ್ವಜನಿಕರು 1922 ಸಂಖ್ಯೆಗೆ ಮಿಸ್ಡ್ ಕಾಲ್ ನೀಡಬಹುದು ಮತ್ತು ತಮ್ಮ ಸಲಹೆ ಸೂಚನೆಗಳನ್ನು ನೇರವಾಗಿ ಕಳುಹಿಸಲು ಎಸ್ಎಂಎಸ್ ಮೂಲಕ ಪಡೆದುಕೊಳ್ಳಬಹುದಾದ ಲಿಂಕ್ ಅನ್ನು ಅನುಸರಿಸಬಹುದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ರಾಜ್ಯಾದ್ಯಂತ ಭಾನುವಾರದ ಲಾಕ್ಡೌನ್, ವಾಣಿಜ್ಯ ವಹಿವಾಟು, ಸಾರಿಗೆ ಸಂಚಾರ ಸಂಪೂರ್ಣ ಸ್ಥಗಿತ.
ರಾಜ್ಯದಲ್ಲಿ ಕೋವಿಡ್-19 ಸೋಂಕು ಸಮೀಕ್ಷೆ ಆರಂಭ, ಆತಂಕ ನಿಗ್ರಹಿಸಿ ಎಚ್ಚರಿಕೆ ಮುಂಜಾಗ್ರತೆ ವಹಿಸುವುದು ಅಗತ್ಯ. ಡಾ ಕೆ ಸುಧಾಕರ್. ಪ್ರಧಾನಿ ನೇತೃತ್ವದಲ್ಲಿ ಕೋವಿಡ್ ವಿರುದ್ಧ ಸಮರ್ಥ ಹೋರಾಟ, ಹೆಚ್ಚಿನ ಜೀವಹಾನಿ ತಡೆಯುವಲ್ಲಿ ಮಹತ್ವದ ಹೆಜ್ಜೆ. ಅಮಿತ್ ಶಾ. ಸುಸ್ಥಿರ ಇಂಧನ ಬಳಕೆಯಿಂದ ಹವಾಮಾನ ವೈಪರೀತ್ಯ ನಿಗ್ರಹ, ಅವಕಾಶಗಳ ಸದ್ಬಳಕೆಗೆ ಭಾರತದ ಸ್ಪಷ್ಟ ಮಾರ್ಗಸೂಚಿ. ಧರ್ಮೇಂದ್ರ ಪ್ರಧಾನ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.